ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೈಷ್ಣವಿ. ಐ ಕಾಂಟ್ ಡೂ ದಿಸ್ ಎನಿಮೋರ್. ಓಕೆ, ಸೊ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವೈಷ್ಣವಿ ಮತ್ತು ನಾನು ಫ್ಯಾಷನ್ ಡಿಸೈನರ್. ಮತ್ತು ನನಗೆ ಮೇಕಪ್ಪಿಂದು ಜಾಸ್ತಿನೇ ಶಾಕ್ ಐತಿ. ನಾನು ಆ್ಯಕ್ಚುಲಿ ಬಾಗಲಕೋಟದಕ್ಕಿ, ಸೊ ಅದ್ರ ಸಂಬಂಧ ನನ್ನ ಕನ್ನಡ ಆ್ಯಕ್ಸೆಂಟ್ ಈ ಟೈಪ್ ಐತಿ. ನಮ್ಮ ಸೈಡ್ ಎಲ್ಲರೂ ಹಿಂಗೆ ಮಾತಾಡ್ತಾರೆ, ಸೊ ನನಗೆ ಇದೇ ಆ್ಯಕ್ಸೆಂಟ್ ನನಗೆ ಬಂದೈತಿ. ಸೊ ಪ್ಲೀಸ್ ಯಾರೂ ಕಮೆಂಟ್ ಒಳಗೆ ಹೇಟ್ ಸ್ಪ್ರೆಡ್ ಮಾಡಬೇಡ್ರಿ, ನಾವು ಮಾತಾಡೋದೇ ಹಿಂಗೆ. ಓಕೆ, ಸೊ ಇವತ್ತು ನಾವು ಕೊರಿಯನ್ ಮೇಕಪ್ ಮಾಡತ್ತೀವಿ. ಓಕೆ, ಫಸ್ಟ್ ನಿಮ್ಮ ಕೂದಲು ಕಟ್ಕೋರಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾವು ಮಾಡೋ ಮೇಕಪ್ ಮತ್ತು ಕೊರಿಯನ್ ಮೇಕಪ್ ಒಳಗೆ ಡಿಫ್ರೆನ್ಸ್ ಏನಂತಂದರೆ, ಕೊರಿಯನ್ ಮೇಕಪ್ ಜಾಸ್ತಿ ಡ್ಯೂಯಿ ಫಿನಿಶ್ ಇರುತ್ತೆ ಮತ್ತು ಇಟ್ ಗಿವ್ಸ್ ಯು ಅ ಗ್ಲಾಸ್ ಟೈಪ್ ಆಫ್ ಶೈನ್. ಮುಖದ ಮೇಲೆ ಶೈನ್ ಕೊಡುತ್ತೆ. ಈ ಕಡೆ ಲೈಟ್ ಬಿಟ್ವಿ ಅಂತಂದರೆ ಇಟ್ ವಿಲ್ ರಿಫ್ಲೆಕ್ಟ್. ಬಟ್ ನಾವೇನು ಯೂಶ್ವಲಿ ಮೇಕಪ್ ಮಾಡ್ತೀವಿ, ಲೈಕ್ ಬ್ರೈಡಲ್ ಮೇಕಪ್ ಇನ್ ಇಂಡಿಯಾ, ಅದು ಜಾಸ್ತಿ ಡ್ಯೂಯಿ ಇರಲ್ಲ, ಅದು ಫುಲ್ ಮ್ಯಾಟ್ ವೇ ಒಳಗಿರುತ್ತೆ. ಆ್ಯಂಡ್ ಕೊರಿಯನ್ ಮೇಕಪ್ ಒಳಗೆ ಭಾಳ ಕಡಿಮೆ ಪೌಡರಿ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಮತ್ತು ಅವ್ರದ್ದು ಸ್ಕಿನ್ ಕೇರ್ ಜಾಸ್ತಿ ಇರುತ್ತೆ. ಲೈಕ್ ಪ್ರೆಪ್ಪಿಂಗ್ ಯುವರ್ ಸ್ಕಿನ್ ಬಿಫೋರ್ ಯು ಡೂ ದಿ ಮೇಕಪ್ ಇಸ್ ದ ಮೇನ್ ಥಿಂಗ್. ಅದೇ ಕೊರಿಯನ್ ಮೇಕಪಿನ ಮೇನ್ ಬೇಸ್ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಟೋನಿಂಗ್ ಮಿಸ್ಟ್. ನೀವು ಯಾವುದು ಟೋನರ್ ಯೂಸ್ ಮಾಡ್ಬೋದು. ಸೆಟ್. ಮತ್ತು ನಾನು ಇನ್ನೊಂದ್ಸಲಿ ಹೇಳತ್ತೀನಿ, ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಐ ಜಸ್ಟ್ ಲವ್ ಡೂಯಿಂಗ್ ಮೇಕಪ್. ಮತ್ತು ನನಗೆ ಅದು ಮೇಕಪ್ ಮಾಡಿ ಭಾಳ ಪ್ರಾಕ್ಟೀಸ್ ಐತಿ. ಸೊ ನನ್ನ ಕಡೆ ಏನು ಪ್ರಾಡಕ್ಟ್ಸ್ ಇದಲ್ಲ, ದೇ ಆರ್ ನಾಟ್ ಲಕ್ಸುರಿ ಪ್ರಾಡಕ್ಟ್ಸ್. ಐ ಯೂಸ್ ಅಂದರೆ ನಾನ್ ಮೇಕಪ್ ಆರ್ಟಿಸ್ಟ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರಲ್ಲ, ನಾನು ಅದನ್ನೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಿದ್ದೆ. ಬಟ್ ನಾ ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಐ ಆಮ್ ವೆರಿ ಗುಡ್ ಅಟ್ ಮೇಕಪ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ಓಕೆ, ನೆಕ್ಸ್ಟ್ ಮಾಯ್ಶ್ಚರೈಸರ್ ಒಳಗೆ ನಮ್ಮ ಹತ್ರ ಇವು 4 ಆಪ್ಷನ್ಸ್ ಅದಾವೆ. ಓಕೆ, ನಾನಿದು ಡೈಲಿ ಯೂಸ್ ಮಾಡ್ತೀನಿ ಯಾಕಂದರೆ ನಂಗೆ ಭಾಳ ಓಪನ್ ಪೋರ್ಸ್ ಅದಾವೆ. ಸೊ ನಾನು ಅದ್ರ ಸಂಬಂಧ ಇದನ್ನು ಯೂಸ್ ಮಾಡ್ತೀನಿ. ಇಟ್ಸ್ ಮೋರ್ ಲೈಕ್ ಅ ಸ್ಕಿನ್ ಕೇರ್. ಮತ್ತು ನನ್ನ ಆಯ್ಲಿ ಜಾಸ್ತಿ ಆಗಿದ್ದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಟ್ ನಾ ಯೂಶ್ವಲಿ ಮೇಕಪ್ ಸಂಬಂಧ ಯೂಸ್ ಮಾಡೋದಂದರೆ ಇವೆರಡು. ಇದು ಆ್ಯಕ್ಚುಲಿ ದೊಡ್ಡದಿತ್ತು ನನ್ನ ಹತ್ರ. ಇಟ್ಸ್ ವೆರಿ ಗುಡ್. ಬಟ್ ಅದು ಮುಗ್ದೈತೆ ಅಂತ ಹೇಳಿ ನಾನು ಜಸ್ಟ್ ಸ್ಯಾಂಪಲ್ ಪೀಸ್ ತರಿಸಿದ್ದೆ. ದಿಸ್ ಟೂ ಆರ್ ಗುಡ್. ಈಗ ನಿಮಗೆ ಡ್ಯೂಯಿ ಮೇಕಪ್ ಮಾಡೋದಿತ್ತಂದರೆ ಯು ಕ್ಯಾನ್ ಗೋ ಫಾರ್ ಬೋತ್. ಬಟ್ ನಾವು ಐ ಆಮ್ ಗೋಯಿಂಗ್ ವಿತ್ ದಿಸ್ ಒನ್. ವಿಲ್ ಮೂವ್ ಟು ದ ಪ್ರೈಮರ್. ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ since I started using this primer, I just love it. I just love it. Okay, ಇದು Swiss Beauty ಪ್ರೈಮರ್ ಐತಿ. ರಿಯಲ್ ಮೇಕಪ್ ಬೇಸ್ ಹೈಲೈಟಿಂಗ್ ಪ್ರೈಮರ್. ಇಟ್ಸ್ ಲೈಕ್ ವೆರಿ ವೆರಿ ಗುಡ್. ನನ್ನ ಕಡೆ ಪಿಂಕ್ ಕಲರ್ ಶೇಡ್ ಐತಿ. ಇದ್ರೊಳಗೆ ಇನ್ನೂ 2 ವೇರಿಯಂಟ್ಸ್ ಅದ. ಯು ಕ್ಯಾನ್ ಆಲ್ಸೋ ಗೆಟ್ ದ್ಯಾಟ್. ಓಕೆ, ಜಸ್ಟ್ ಆ್ಯಕ್ಚುಲಿ ಇದೇನಂತಾರೆ 1 ಪಂಪ್ ಯೂಸ್ ಮಾಡಂತಂತಾರೆ. ಬಟ್ ಆ್ಯಸ್ ವಿ ಆರ್ ಡೂಯಿಂಗ್ ಅ ಗ್ಲೂವಿ ಮೇಕಪ್, ಸೊ ನಾವು ಇನ್ನೊಂದು 1/2 ಪಂಪ್ ಎಕ್ಸ್ಟ್ರಾ ಯೂಸ್ ಮಾಡ್ಬೋದು. ಓಕೆ, ಇದು ಪ್ರೈಮರಿನ ರಿಸಲ್ಟ್ ನೋಡಿರಿ. ಇಟ್ಸ್ ಲೈಕ್ ವೆರಿ 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 ಗುಡ್. ನೀವು ಪ್ರೈಮರ್ ಹಚ್ಕೊಂಡು ಜಸ್ಟ್ ಇದ್ರ ಮೇಲೆ ಲೈಟ್ ಫೌಂಡೇಶನ್ ಹಚ್ಕೊಂಡು ನೀವು ಹೊರಗೆ ಹೋಗೋದು, ಯುವರ್ ಸ್ಕಿನ್ ವಿಲ್ ಲುಕ್ ವೆರಿ ಬ್ಯೂಟಿಫುಲ್. ಓಕೆ, ನಾವು ಒಂದು 30 ಸೆಕೆಂಡ್ಸ್ ಪ್ರೈಮರಿಗೆ ಸೆಟ್ಟಾಗಿ ಆಗಿಬಿಡೋನು. ಓಕೆ, ಈಗ ನಾವು ಕನ್ಸೀಲರ್ ಅಪ್ಲೈ ಮಾಡೋಣ. ಓಕೆ, ಈಗ ನಾವು ಕನ್ಸೀಲರ್ ಹಚ್ಚೋಣ. ಎಲ್ಲ ಆರೆಂಜ್ ಹಚ್ಚಿದ್ವಲ್ಲ, ಅಲ್ಲಷ್ಟೇ ನಾ ಕನ್ಸೀಲರ್ ಹಚ್ಚಾಕ. ಅಂಡರ್ ಐಸ್ ಎಷ್ಟು ಗ್ಲೋ ಕೊಡತ್ತವ ನೋಡ್ರಿ. ಈಗ ನಾವು ಫೌಂಡೇಶನ್ ಹಚ್ಚೋನು. ಇದನ್ನ ಟೇರ್ ವಿಚ್ ಇಸ್ ಕೊರಿಯನ್ ಬ್ರ್ಯಾಂಡ್. ಬಟ್ ಇದು ಜಾಸ್ತಿ ಹೆವಿ ಆಗ್ತದೆ ಫೇಸ್ ಮೇಲೆ. ಸ್ಟಾರ್ಟಿಂಗ್ ನಾನು ಇದನ್ನು ಹಚ್ತೀನಿ, ಜಸ್ಟ್ ಓನ್ಲಿ ಟೈನಿ ಅಮೌಂಟ್. ಫಸ್ಟ್ ಫೌಂಡೇಶನಿಗೆ ಫಿಂಗರ್ಸ್ಲೆ ಟ್ಯಾಪ್ ಮಾಡಿರಿ, ದೆನ್ ಬ್ಲೆಂಡರ್ ಯೂಸ್ ಮಾಡಿರಿ. ಓಕೆ, ನಮ್ಮ ವೆರಿ ಲೈಟ್ ಫೌಂಡೇಶನ್ ಲೇಯರ್ ಬಂದು ಫೇಸ್ ಮೇಲೆ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಐ ಮೇಕಪ್ ಮಾಡ್ತೀನಿ. ಸೊ ಐ ಮೇಕಪ್ ಸಂಬಂಧ ನಾನು ಇದೊಂದು ಪ್ಯಾಲೆಟ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ನನ್ನ ಕಡೆ ಇದೊಂದೇ ಪ್ಯಾಲೆಟ್ ಐತಿ ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪ್ಯಾಲೆಟ್. ಇದ್ರೊಳಗೆ ನಿಮಗೆ 9 ಶೇಡ್ಸ್ ಐ ಶ್ಯಾಡೋ ಸಿಗ್ತಾವೆ.
ಆ್ಯಂಡ್ ಇದು ನಿಮ್ಮ ಕನ್ಸೀಲರ್ ಮತ್ತು ಇದು ನಿಮ್ಮ ಬ್ರಾನ್ಸರ್, ಬ್ಲಷ್ ಆ್ಯಂಡ್ ಹೈಲೈಟರ್. ಸೊ ಈ ಪ್ಯಾಲೆಟ್ ಒಳಗೆ ಎಲ್ಲ ಸಿಕ್ಬಿಡುತ್ತೆ. ಮತ್ತು ನನಗೆ ಪಿಂಕ್ ಕಲರ್ ಜಾಸ್ತಿ ಇಷ್ಟ, ಸೊ ನಾನು ಪಿಂಕ್ ಇದ್ದಿದ್ದು ಪ್ಯಾಲೆಟ್ ತೊಗೊಂಡಿನಿ. ಸೊ ಕೊರಿಯನ್ಸ್ ಜಾಸ್ತಿ ಹೆವಿ ಐ ಮೇಕಪ್ ಮಾಡಲ್ಲ, ಅವ್ರು ಭಾಳ ಸಟಲ್ ಇರುತ್ತೆ ಐಸ್. ಸೊ ನಾವು ನೂಡ್ ಶೇಡ್ ತೊಗೊಳ್ಳೋಣ. ನೂಡ್ ಶೇಡ್ ತೊಗೊಂಡು ಐಸ್ ಮೇಲೆ ಸ್ಲೋಲಿ ಸ್ವಲ್ಪ ಅಪ್ಲೈ ಮಾಡೋಣ. ಇಲ್ಲೇ ನನ್ನ ಹತ್ರ ಲೈಟ್ ಪಿಂಕ್ ಶೇಡ್ ಐತಿ, ನಾನು ಅದನ್ನು ಯೂಸ್ ಮಾಡತ್ತೀನಿ. ಎಸ್, ಇದು ನಮ್ಮ ಐ ಮೇಕಪ್ ರೆಡಿ ಐತೆ ನೋಡ್ರಿ. ಎಷ್ಟು ಲೈಟಾಗಿ ಕಾಣತೈತೆ ಐ ಮೇಕಪ್. ಓಕೆ, ಇದನ್ನು ಜಾಸ್ತಿ ಅನ್ಸತ್ತೈತಂದರೆ ಸ್ವಲ್ಪ ನೀವು ಒರೆಸ್ಬೋದು ಇದನ್ನು, ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಹೆವಿ ಫೀಲ್ ಆಗತ್ತೈತಿ. ಫಾರ್ ಕೊರಿಯನ್ ಮೇಕಪ್ ಇಟ್ಸ್ ಲೈಕ್ ಹೆವಿ. ಓಕೆ, ಈಗ ಚಲೋ ಕಾಣತೈತಿ. ಸೊ ಈಗ ನಾವು ಈ ಫೌಂಡೇಶನ್ ಹಚ್ಚೋಣ. ನಾ ಸ್ಟಾರ್ಟಿಂಗಿಗೆ ಫೌಂಡೇಶನ್ ಹಚ್ತಿದ್ದೆ ಅಂದರೆ ನನ್ನ ಫೇಸ್ ಭಾಳ ಹೆವಿ ಕಾಣ್ತಿತ್ತು. ಸೊ ನಾನು ಅದನ್ನು ಈಗ ಹಚ್ಚಾತೀನಿ. ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಪ್ಯಾಲೆಟ್. ನೋಡ್ರಿ, ಬ್ಯೂಟಿಫುಲ್. ಫೌಂಡೇಶನ್ ಹಚ್ಚಿದ ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ಬಿಡ್ತೀನಿ. ಓಕೆ, ಡನ್. ಸೊ ನೆಕ್ಸ್ಟ್ ನಾವು ಐಲೈನರ್ ಹಚ್ಚೋಣ. ಸೊ ಕೊರಿಯನ್ ಮೇಕಪ್ ಒಳಗೆ ಜಾಸ್ತಿ ಐ ಮೇಕಪ್ ಯೂಸ್ ಮಾಡಲ್ಲ, ಮತ್ತು ಅವ್ರು ಜಾಸ್ತಿ ದೊಡ್ಡ ಐಲೈನರ್ ಆಯಿತು ಅಥವಾ ಡಾರ್ಕ್ ಐ ಶೇಡ್ ಆಯಿತು ಅದನ್ನೇನು ಜಾಸ್ತಿ ಯೂಸ್ ಮಾಡಲ್ಲ. ದೇ ಕೀಪ್ ಇಟ್ ವೆರಿ ಮಿನಿಮಲ್ ಮತ್ತು ಭಾಳ ಲೈಟ್ ಇರ್ತಾರೆ ಅವ್ರದನ್ನು. ಸೊ ನಾನು ಆರೆಂಜ್ ಶೇಡ್ ಒಳಗೆ ಇದ್ದಿದ್ದು ಕಾಜಲ್ ಹಚ್ಕೊಳತ್ತೀನಿ, ಯಾಕಂದರೆ ಅದು ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗಿಬಿಡುತ್ತೆ, ವಿಚ್ ವಿಲ್ ಮೇಕ್ ಮೈ ಐಸ್ ಲುಕ್ ಬಿಗ್ಗರ್. ಓಕೆ, ಮತ್ತು ನಾನು ಲೈಟಾಗಿ ಒಂದು ವಿಂಗ್ ಲೈನರ್ ಕ್ರಿಯೇಟ್ ಮಾಡತ್ತೀನಿ. ಇಲ್ಲಿ ನೋಡ್ರಿ, ಈ ಕಣ್ಣು ಗೊತ್ತಾಗತ್ತಿಲ್ಲ ನಾನು ಏನಾದ್ರು ಹಚ್ಚಿನಂತ. ಇಟ್ಸ್ ಜಸ್ಟ್ ಮೇಕಿಂಗ್ ದಿಸ್ ಒನ್ ಲುಕ್ ಬಿಗರ್ ದೆನ್ ದಿಸ್. ಐ ಥಿಂಕ್ ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ಎನಿ ಜಸ್ಟಿಸ್, ಬಟ್ ನೀವು ರಿಯಲ್ ಆಗಿ ನೋಡಿದ್ರಿ ಅಂತಂದರೆ ದಿಸ್ ಈಸ್ ಲುಕಿಂಗ್ ಬಿಗ್ ಆ್ಯಂಡ್ ದಿಸ್ ಈಸ್ ಲುಕಿಂಗ್ ಸ್ಮಾಲ್. ಲೈನರ್, ಓಕೆ, ನಾವೀಗ ವಿಂಗ್ ಲೈನರ್ ಹಚ್ಚಿದ್ವಿ. ಈಗ ಬ್ಲಷ್ ಹಚ್ಚೋಣ. ಬ್ಲಷ್ ಸಂಬಂಧ ನಾನು ಇದು ಯೂಸ್ ಮಾಡತ್ತೀನಿ, ಸ್ಟ್ರೇಸ್ದೈತಿ ಆ್ಯಂಡ್ ಇಟ್ಸ್ ಇನ್ ವೆರಿ ಪಿಂಕಿಶ್ ಆರೆಂಜ್ ಕಲರ್. ಅದು ನಾನು ಬ್ಲಷ್ ಇಲ್ಲಿ ಹಚ್ಚತ್ತಿಲ್ಲ, ಇಲ್ಲಿ ಹಚ್ಚತ್ತೀನಿ, ಸೊ ದ್ಯಾಟ್ ಮೈ ಫೇಸ್ ಕ್ಯಾನ್ ಲುಕ್ ಲಿಫ್ಟೆಡ್. ಒಂದು ಸ್ವಲ್ಪ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಈಗ ನಾವು ಸೆಟ್ಟಿಂಗ್ ಪೌಡರಿಂದ ಎಲ್ಲ ಸೆಟ್ ಮಾಡ್ಕೊಂಡ್ಬಿಡೋಣ. ನಾನು ಇದು ಯೂಸ್ ಮಾಡ್ತೀನಿ, ಫಿಟ್ ಮೀ ಲೂಸ್ ಪೌಡರ್. ಓಕೆ, ಈಗ ಹೈಲೈಟರ್ ಹಚ್ಕೊಳ್ಳೋಣ. ನಾನು ಐದು ಸಂಬಂಧ ಇದು ಯೂಸ್ ಮಾಡತ್ತೀನಿ, ಇದನ್ನೇನಿಲ್ಲ ಪಿಂಕ್ ಕಲರಿಂದ ಅದು ಯೂಸ್ ಮಾಡತ್ತೀನಿ. ಓಕೆ ನೋಡಿರಿ ಐಸು. ಮತ್ತು ನಾನು ಫೇಸಿಗೆ ಇದು ಟ್ಯೂಬ್ ಹೈಲೈಟರ್ ಯೂಸ್ ಮಾಡತ್ತೀನಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಾಪರ್ ಗೋಲ್ಡ್ ಕಲರ್ ಒಳಗೈತಿ. ನಿಮ್ಗೆ ಹಿಂಗೆ ಜಾಸ್ತಿ ಗ್ಲೋಯಿಂಗ್ ಫೌಂಡೇಶನ್ ಅದೇನಾರು ಬೇಕಂತಂದರೆ ನೀವು ಈ ಥರ ಟ್ಯೂಬ್ ಹೈಲೈಟರ್ ತೊಗೊಂಡು ಫೌಂಡೇಶನ್ ಒಳಗೆ ಮಿಕ್ಸ್ ಮಾಡಿ ಹಚ್ಕೋಬೋದು. ಅದು ಭಾಳ ಚಲೋ ರಿಸಲ್ಟ್ ಕೊಡುತ್ತೆ, ಯಾಕಂದರೆ ನಾವು ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿದ್ದೈತಿ. ಓಕೆ, ಹೈಲೈಟರ್ ಹಚ್ಚಾಯಿತು. ಈ ಪಿಂಕ್ ಹೈಲೈಟರ್ ತೊಗೊಂಡು ಇನ್ನರ್ ಐಸ್ ಕಾರ್ನರ್ ಒಳಗೆ ಇದನ್ನು ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡ್ಬಿಡೋಣ. ಓಕೆ, ನಮ್ದು ಆಲ್ಮೋಸ್ಟ್ ಮೇಕಪ್ ಆಯಿತು. ಈಗ ಲಿಪ್ಸ್ಟಿಕ್ ಮಾಡಿ. ಸೊ ಕೊರಿಯನ್ ಸ್ಟೈಲ್ ಲಿಪ್ಸ್ಟಿಕ್ ಹಚ್ಚಾಕ ನಾನು ಇವು 2 ಲಿಪ್ಸ್ಟಿಕ್ ಯೂಸ್ ಮಾಡತ್ತೀನಿ. ಇದು ಒಂದು ನೂಡ್ ಶೇಡ್ ಐತಿ ಮತ್ತು ಇನ್ನೊಂದು ಬ್ರೈಟ್ ರೆಡ್ ಶೇಡ್ ಐತಿ. ಇದಕ್ಕೆ ಅಪ್ಲೈ ಮಾಡೋ ಟೆಕ್ನಿಕ್ ಭಾಳ ಯುನೀಕ್ ಐತಿ, ಮತ್ತು ನಾ ಆಲ್ವೇಸ್ ಲಿಪ್ಸ್ಟಿಕ್ ಇದೇ ಟೈಪ್ ಅಪ್ಲೈ ಮಾಡ್ತೀನಿ ಮೋಸ್ಟ್ ಆಫ್ ದಿ ಟೈಮ್. ಮತ್ತು ನಾವು ಇದ್ರೊಳಗೆ ಯಾವುದೂ ಲಿಪ್ ಲೈನರ್ ಯೂಸ್ ಮಾಡೋದಿಲ್ಲ, ಯಾಕಂದರೆ ಕೊರಿಯನ್ಸ್ ಏನು ಲಿಪ್ಸ್ ಇರ್ತಾವಲ್ಲ ಅವ್ರು ಅದನ್ನು ಮಿನಿಮಲ್ ತೋರ್ಸೋಕೆ ಟ್ರೈ ಮಾಡ್ತಾರೆ. ವೇರ್ ಆ್ಯಸ್ ಇನ್ ದಿ ವೆಸ್ಟರ್ನ್ ಅಮೇರಿಕನ್ ಕಂಟ್ರಿ ಅವ್ರು ಅದನ್ನು ಜಾಸ್ತಿ ತೋರ್ಸೋಕೆ ಟ್ರೈ ಮಾಡ್ತಾರೆ. ಸೊ ಲೆಟ್ಸ್ ಡೂ ಇಟ್. ನೂಡ್ ಬ್ರೌನ್ ಶೇಡ್,
ಸಾಕಿಷ್ಟೇ. ಈಗ ಈ ಲಿಪ್ಸ್ಟಿಕ್ ತಗೊಂಡು ಜಸ್ಟ್ ವಾಚ್ ಕೇರ್ಫುಲಿ. ರೈಟ್ ಹಿಯರ್ ಆ್ಯಂಡ್ ಹಿಯರ್. ಈ ಥರ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ಟೇಕ್ ಯುವರ್ ಫಿಂಗರ್ಸ್ ಆ್ಯಂಡ್ ಬ್ಲೆಂಡ್ ಇಟ್. ಇದ್ರ ಮೇಲೆ ನಾವು ಲಿಪ್ ಗ್ಲಾಸ್ ಹಚ್ಚು. ನನ್ನ ಕಡೆ ಈ ಲಿಪ್ ಗ್ಲಾಸ್ ಐತಿ, ಫುಲ್ ಕ್ಲಿಯರ್ ಐತಿದೆ ಆ್ಯಂಡ್ ಇಟ್ಸ್ ವೆರಿ ಗುಡ್. ಭಾಳ ಹಿಂಗೆ ಸಟಲ್ ಲುಕ್ ಕೊಡುತ್ತೆ. ಓಕೆ, ಸೊ ಡನ್. ಸೊ ಹೇರ್ ಸ್ಟೈಲನ್ನು ಮಾಡ್ಕೊಂಡ್ಬಿಡೋಣ ಈಗ ಕ್ವಿಕ್ಕಾಗಿ. ನಂದು ಆಲ್ರೆಡಿ ಬ್ಯಾಂಗ್ಸ್ ಕಟ್ ಅದಾವ. ನಿಮ್ಮ ಹತ್ರ ಬ್ಯಾಂಗ್ಸ್ ಅದೇನಿಲ್ಲ ಅಂತಂದರೆ ನೀವು ಎಕ್ಸ್ಟೆನ್ಷನ್ಸ್ ಹಾಕೋಬೋದು. ಆರ್ ಇಲ್ಲಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಟೆಕ್ನಿಕ್ಸ್ ಬರ್ತಾವೆ, ಹಿಂಗೆ ಫೋಲ್ಡ್ ಮಾಡಿ ಅದು ಹಾಕ್ತಾರೆ, ನೀವು ಅದನ್ನು ಮಾಡ್ಬೋದು. ಇಲ್ಲಕಂದ್ರೆ ನಿಮ್ಮ ಹೇರ್ ಬ್ಯಾಕ್ ಸೈಡ್ ಇಟ್ಟರು ನೀವು ಕ್ಯೂಟ್ ಕಾಣ್ತೀರಿ. ಸೊ ಇದೇ ನೋಡ್ರಪ್ಪ ಕೊರಿಯನ್ ಮೇಕಪ್. ಹೆಂಗೈತೆ ಅಂತ ಹೇಳ್ಬಿಡ್ರಿ ಕಮೆಂಟ್ಸ್ ಒಳಗೆ. ಓಕೆ, ಇದು ನನ್ನ ಫಸ್ಟ್ ಕನ್ನಡ ವಿಡಿಯೋ ಇತ್ತು. ಹೋಪ್ ಯು ಆಲ್ ಎಂಜಾಯ್ಡ್ ಮತ್ತು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬು ಮಾಡಿಬಿಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.